ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅಂಕೋಲ ಶಾಸಕರಾಗಿರುವಂಥ ಸತೀಶ್ ಅವರು ಇವತ್ತು ರಾಜಕೀಯ ವೈರಾಗ್ಯದ ಮಾತುಗಳನ್ನು ಆಡಿರುವಂಥದ್ದು. ಯಾಕಂತೇಳಿದ್ರೆ ಜಿಲ್ಲೆಯ ಅಭಿವೃದ್ಧಿ ಅಂದರೆ ಅವರ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲೂ ಸರ್ಕಾರಕ್ಕೂ ಕೂಡ ಕೆಲವೊಂದು ಡಿಮಾಂಡ್ಗಳನ್ನು ಅವರು ಇಟ್ಟಿದ್ದಾರೆ. ಒಂದು ವೇಳೆ ಡಿಮಾಂಡನ್ನು ಫುಲ್ಫಿಲ್ ಮಾಡದೇ ಇದ್ದಲ್ಲಿ ತಾನು ರಾಜಕೀಯ ನಿವೃತ್ತಿ ಪಡೆದುಕೊಳ್ಳುವ ಮಾತುಗಳನ್ನು ಹೇಳಿದ್ದಾರೆ. ಸ್ವತಃ ಶಾಸಕರಾದ ಸತೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಕಳೆದ ಹಲವು ಅಂದರೆ ಈ ಹಿಂದೆ ಕೂಡ ತಾವು ಕ್ಷೇತ್ರ ಶಾಸಕರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರಿ, ಈಗೂ ಕೂಡ ಮಾಡಿದ್ರಿ. ಕೆಲವೊಂದು ವಿಚಾರ ಅಂತೇಳಿದ್ರೆ ಶಿರೂರು ಗುಡ್ಡ ಕುಸಿತ ಆಗಿರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ಕೂಡ ತಮ್ಮ ಕಾರ್ಯವನ್ನು ಸರ್ಕಾರ ಮೆಚ್ಚಿದೆ. ಈಗ ಕೆಲವೊಂದು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದೆ. ಸರ್, ಯಾವ್ಯಾವ ಬೇಡಿಕೆಗಳು ಅಥವಾ ಸರ್ಕಾರದಿಂದ ಏನಾದರೂ ಸ್ಪಂದನೆ ಸಿಕ್ಕಿದೆ ಅಥವಾ ಹೇಗೆ? ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ 50 ಕೋಟಿ ನಮಗೆ ಕೆಲಸವನ್ನು ಕೊಟ್ಟಿದಾಗ ನಾನು ಹೇಳಿದೆ ಅವರಿಗೆ, ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ, ಅದಕ್ಕೆ ನಂದು 50 ಸೂಪರ್ ಸ್ಪೆಷಾಲಿಟಿದು, ಅದಕ್ಕೆ 50 ಕೋಟಿಯನ್ನು ನಾನು ಬೇಕಾದ್ರೆ ಅಲ್ಲೇ ಹಾಕ್ತೇನೆ. ಮತ್ತು ಬಾಕಿಯವರೆಲ್ಲರೂ ನಮ್ಮ MLAಗಳು ಇದಕ್ಕೆ ಸಪೋರ್ಟ್ ಮಾಡಬೇಕು. ಮತ್ತು ಅವರು 25 ಕೊಟ್ಟರೆ ಸಾಧಾರಣ 150 ಕೋಟಿ ಆಗ್ತದೆ, ನಾವು ಸ್ಟಾರ್ಟ್ ಮಾಡುವ ಅಂತ ಹೇಳಿದಾಗ ಬಾಕಿಯವರು ಸ್ವಲ್ಪ ಒಪ್ಪಲಿಲ್ಲ. ದೇಶಪಾಂಡೆ ಸಾಹೇಬರು ಇದ್ದರು, ಆಮೇಲೆ ನಮ್ಮ ಉಸ್ತುವಾರಿ ಸಚಿವರು ಇದ್ದರು. ಅವ್ರು ಹೇಳಿದ್ರು ಇಲ್ಲ ನಮ್ಮಲ್ಲಿ ಕೆಲಸಗಳಿದ್ದಾವೆ ಬಾಕಿ. ಆಮೇಲೆ ಸಿದ್ದರಾಮಯ್ಯರಿಗೆ ಹೇಳಿದೆ ನಾನು, ನೋಡಿ ನಾವು ಮಾಡೋದು ಕೆಲಸ ಯಾಕೆ, ದೇವ್ರ ಮೇಲೆ ವಿಶ್ವಾಸ ಇಟ್ಟು ಹೋದ ಸಲ ಕೊಟ್ಟಿದ್ದನ್ನು 25 ಕೋಟಿಯನ್ನು ಸಹ ನಾನು ಸಂಪೂರ್ಣವಾಗಿ ದೇವಸ್ಥಾನಕ್ಕೆ ಹಾಕಿದೆ. ಇವತ್ತು ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿದರೆ ಫೇಮಸ್. ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಇಂಪಾರ್ಟೆನ್ಸ್ ಬರಲಿಕ್ಕೆ ಅಂತ ಹೇಳಿದರೆ ಯಾವುದು, ಗೋಕರ್ಣದಲ್ಲಿ ಏನಿದೆ 5 ಭಾಗಗಳಿದ್ದಾವೆ. ರಾವಣಂದು ಆ ಟೈಮ್ನಲ್ಲಿ ಶಿವನ ಇದು ಮಾಡಿದ್ದು 5 ಭಾಗಗಳಲ್ಲಿ ಫಸ್ಟ್ ಭಾಗ ಇಲ್ಲಿದೆ, ಶೇಜೇಶ್ವರ. ಎರಡನೇದು ಮುರುಡೇಶ್ವರ, ಗುಣವಂತೇಶ್ವರ, ಮತ್ತು ಧಾರೇಶ್ವರ, ಮುರುಡೇಶ್ವರ. 5 ಗೋಕರ್ಣೇಶ್ವರ, ಮಹಾಬಲೇಶ್ವರ ಅಂತ ಅದಕ್ಕೆ. ಆದರೆ ಈ ಭಾಗ ಮಾತ್ರ ಸುಧಾರಿಸಿಲ್ಲ. ಇದಕ್ಕೂ ಸಹ ನಾನು ಈ ನಮ್ಮಲ್ಲಿ ಲಾಸ್ಟ್ ಟೈಮ್ ಕೊಟ್ಟಿದ್ದ ಎಲ್ಲೆಲ್ಲಿ ದೇವಸ್ಥಾನಗಳ ಹಣಗಳು ಬ್ಯಾಲೆನ್ಸಲ್ಲಿ ಪೇಪರ್ ವರ್ಕ್ ಆಗಿಲ್ಲಲ್ಲ, ಅದನ್ನೆಲ್ಲ 8-10 ಕೋಟಿ ಇಲ್ಲಿ ಹಾಕ್ಕೊಂಡು ಆ ದೇವಸ್ಥಾನವನ್ನು ಶಿಲಾನ್ಯಾಸ ಮಾಡಿಕೊಂಡು ಒಳ್ಳೆಯ ಒಂದು ದೇವಸ್ಥಾನವನ್ನು ಮಾಡಿ ಟೂರಿಸಮನ್ನು ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೇನೆ. 2 ಕೋಟಿ ರೂಪಾಯಿಯ ಆ ಒಂದು ಏನಿದೆ ಅಲ್ಲಿ ಒಂದು ಕೆರೆ ಇದೆ, ಆ ಕೆರೆ ಅಭಿವೃದ್ಧಿಯನ್ನು ಮಾಡ್ತೇನೆ. ಮತ್ತೊಂದು ಅಲ್ಲಿ ಮೇಲೆ ಅರಣ್ಯದಲ್ಲಿ ಒಂದು ಜಾಗ ಇದೆ ದೇವಸ್ಥಾನದ್ದು, ಅಲ್ಲಿ ಈಶ್ವರನದೊಂದು ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ ಒಂದು 2-3 ಜನರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ, ಅದನ್ನು ನೀವು ಮಾಡಿಕೊಡಿ ಅಂತ ಹೇಳ್ಕೊಂಡು ಅದನ್ನು ಪ್ರಯತ್ನ ಪಡ್ತೇನೆ. ನನಗೇನಿಲ್ಲ, ನನಗೆ ಈ ಭಾಗದಲ್ಲಿ ಸುಧಾರಣೆ ಆಗಬೇಕು, ಹಾಸ್ಪಿಟಲ್ ಒಂದು ಆಗಬೇಕು, ಇದೊಂದು ಆಗಬೇಕು. ಮತ್ತು ದೇವಳಮಕ್ಕಿಯಿಂದ ನಮಗೆ ಎಲ್ಲಿ ನಾವೇನು ಹೇಳ್ತೇವಲ್ಲ ರವೀಂದ್ರನಾಥ್ ಠಾಗೋರ್ ಬೀಚ್ ಅಂತ ಹೇಳ್ತೇವಲ್ಲ, ರವೀಂದ್ರನಾಥ್ ಠಾಗೋರ್ ಅವರು ಬಂದಿದ್ದು ಆ ಕಣಿವೆ ನೋಡಿ ಹೇಳಿದರು. ಕಾರವಾರ ಇಸ್ ಈಕ್ವಲ್ ಟು ಕಾಶ್ಮೀರ್ ಅಂತ ಬೀಚ್ ನೋಡಿ ಅಲ್ಲ, ಆ ಕಣಿವೆ ಎಲ್ಲಿದೆ, ನಮ್ಮ ಬೇಲೂರು ಕಡೆ ಹೋಗ್ತೇವಲ್ಲ, ಬೇಲೂರು ಕಡೆಗೆ ಅಲ್ಲಿದೆ. ಅದನ್ನು ಸಹ ನಾನು ಈ ಒಂದು ಇದರೊಳಗೆ 10 ಕೋಟಿ ಹಾಕ್ತಾಯಿದ್ದೇನೆ. ಮೆಡಿಕಲ್ ಕೋಟಿ ರೂಪಾಯಿ ಹಾಕ್ತಾಯಿದ್ದೇನೆ. 20 ಕೋಟಿದು ಆಲ್ರೆಡಿ ಕೈಗಾರ ರೋಡ್ ಮಾಡ್ತಾಯಿದ್ದೇವೆ. 22 ಕೋಟಿ ಏನು ಜನರು ಹೊಂಡ ಬಿದ್ದಿದೆ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ, ಕಾಂಟ್ರಾಕ್ಟ್ ಆಗಲಿಕ್ಕೆ ಲೇಟ್ ಆಗ್ತದೆ, ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಸರ್, ಈಗ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂಥ ಹೊಸ ಕಟ್ಟಡ ಈಗ ದುಸ್ಥಿತಿಯಲ್ಲಿ ಇರುವಂಥದ್ದು, ಅಂದರೆ ಈಗ ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ ಮತ್ತು ಮೊನ್ನೆ ಸೀಲಿಂಗ್ ಕೂಡ ಕೆಳಗಡೆ ಕಿತ್ಕೊಂಡು ಬಿದ್ದಿದೆ. ಏನಾಗಿದೆ ಹೇಳ್ತಾನೆ, ಅಲ್ಲಿ ಸೆಂಟ್ರಲೈಸ್ AC ಇದು. ಇವ್ರು ಏನು ಮಾಡಿದ್ದಾರೆ, ಸೆಂಟ್ರಲೈಸ್ ACಯಲ್ಲಿ ಈ ಮೇಲೆ ಇದೆಲ್ಲ ಸೀಲಿಂಗ್ನಲ್ಲಿ ಇದು ಹಾಕಿದ್ದಾರೆ, ಥರ್ಮಾಕೋಲ್ ಹಾಕೋದು ಬಿಟ್ಟು ಇದನ್ನು ಏನೋ ಒಂದು ಡಿಸೈನ್ ಮಾಡ್ತಿರಲ್ಲ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ POP ಮಾಡಿದ್ದಾರೆ. ಆ ಚೀಲ್ಡ್ ಆದಮೇಲೆ ಅದು POP ಏನಾಗ್ತದೆ, ಬೀಳ್ತದೆ. ಇದು ಬಿದ್ದಿದೆ, ಸೀಲಿಂಗ್ ಬೀಳಿಲ್ಲ. ಅಲ್ಲ ಸರ್, ಒಂದು ವೇಳೆ ಯಾರ್ದಾದ್ರೂ ತಲೆ ಮೇಲೆ ಬಿದ್ದರೆ ಏನು ಅನಾಹುತ ಆಗ್ತಿತ್ತು ಅಂತೇಳಿ 40% ಇಶ್ಯೂ ಶುರುವಾಗಿದೆ ಅಲ್ಲಿಂದ ಹಿಂದಿನ ಸರ್ಕಾರದಲ್ಲಿ. ನಾನು ಒಂದು ಮಾತು ಹೇಳ್ತೇನೆ, ಆ ಹಾಸ್ಪಿಟ್ಲನ್ನು ಬಂದ್ ಮಾಡಿಸಿ ಈ ಹಾಸ್ಪಿಟ್ಲನ್ನು ಕಟ್ಟಬೇಕಂತ ಹೇಳ್ಕೊಂಡು ಇದನ್ನು ಮಾಡಿದ್ದೇವೆ. ಆಮೇಲೆ ಅಲ್ಲಿ 16 crores ಇದು ಶಿವಾನಂದ್ ಅವರು ಮಾಡ್ತಾಯಿದ್ದಾರೆ, ಏನೋ ಎಮರ್ಜೆನ್ಸಿ ಅದನ್ನು ಮಾಡ್ತಾಯಿದ್ದಾರೆ, ಅರ್ಥ ಆಯ್ತಲ್ಲ. ಇಲ್ಲಿ ಅದನ್ನು ಡಿಸೈನ್ ಅಪ್ರೂವಲ್ ಮಾಡಿದ್ದು ತಪ್ಪಾಗಿದೆ. ಅಂದರೆ ಅದಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಡಬಾರ್ದಿತ್ತು, ಯಾವುದಾದ್ರೂ ಇಟ್ಟರೂ ಸಹ ಅದನ್ನು ಸ್ಕ್ರೀನ್ ಟೈಪ್ ಇಡಬೇಕಿತ್ತು. ಅದನ್ನು ಚೇಂಜ್ ಮಾಡಲಿಕ್ಕೆ ಹೇಳಿದ್ದೇವೆ, ಅರ್ಥ ಆಯ್ತಲ್ಲ. ತಪ್ಪಾಗಿದೆ. PVC ಇದು ಮಾಡಬೇಕು, ಸೀಲಿಂಗ್ ಮಾಡಬೇಕು ಅಷ್ಟೇ. ಸರ್, ಈಗ ಮಾರ್ಚ್ವರೆಗೆ ಒಂದು ಗಡುವು ಕೊಟ್ಟಿದ್ದೆ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಳ್ಳುವಂಥ ಮಾತುಗಳನ್ನು. ಗಡುವನ್ನು ಕೊಡಲಿಲ್ಲ. ನಾನು ನಿಮ್ಗೆ ಹೇಳ್ತೇನೆ, ನನ್ನ ಆರೋಗ್ಯನೂ ಸರಿ ಇಲ್ಲ. ನನ್ನ ಮನಸ್ಸಿಗೇನಿದೆ, ಇಲ್ಲಿ ಒಂದು
ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನು ಜಿಲ್ಲೆಯಿಂದ ಈ ಕೂಗುಗಳು ಬರ್ತಾ ಇದ್ದಾವೆ, ಸಿದ್ದರಾಮಯ್ಯನವರು ಅವರ ಪ್ರಣಾಳಿಕೆಯಲ್ಲೂ ನಾವು ಹೇಳಿದ್ದೇವೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಎಲ್ಲಿ ಮನ್ಕಿ ಗ್ರೌಂಡ್ನಲ್ಲೂ ಹೇಳಿದ್ದಾರೆ ಮಾಡ್ತೀವಿ ಅಂತ ತಿಳ್ಕೊಂಡು. ಅದನ್ನು ಆಗಬೇಕು. ಅದನ್ನು ನಾನು ಮೊನ್ನೆ ಕೇಳಿದಾಗ ಅವರು ನವಂಬರ್ನಲ್ಲಿ ತೊಗೊಂಡ್ಬರ್ರಿ ಪ್ರಪೋಸಲ್, ಮಾರ್ಚಿಗೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾನು ಜನರಿಗೆ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಒಂದನೇ ಮದುವೆ ಆಗದಿದ್ದರೆ ಮತ್ತು ನಾನಿದ್ದು ಫಾಯ್ದೆ ಇಲ್ಲ, ನನ್ನ ತಪ್ಪಾಗ್ತದೆ. ರಿಟೈರ್ಮೆಂಟ್ 100% ಐ ಹ್ಯಾವ್ ಟು ಟೇಕ್. ಯಾಕಂತ ಹೇಳಿದ್ರೆ ಜನರಿಗೆ ನನಗೆ ಗೊತ್ತುಂಟು ಹಾಸ್ಪಿಟಲ್ ಅಂದರೆ ಏನು, ಅದರ ವ್ಯಾಲ್ಯೂ ಏನಂತ ನಂಗೆ ಸ್ವತಃ ಅನುಭವ ಇದೆ. ನಾವು ಎಷ್ಟೋ ಜನರಿಗೆ ಪಣಜಿ ಕಳಿಸ್ತೇವೆ, ಎಷ್ಟೋ ಜನರಿಗೆ ನಾವು ಮಣಿಪಾಲ್ ಕಳಿಸ್ತೇವೆ, ಮಂಗಳೂರು ಕಳಿಸ್ತೇವೆ, ಹುಬ್ಬಳ್ಳಿ ಕಳಿಸ್ತೇವೆ. ನಾವು ಸ್ವತಃ ದಿಲ್ಲಿ ಹೋಗ್ತಾ ಇದ್ದೇನೆ. ಅರ್ಥ ಆಯ್ತು ನಿಮ್ಗೆ ಹೇಳಿದ್ದು. ಇಲ್ಲಿ ಆ ಒಂದು ಜರೂರತ್ತು ಇದೆ, ಅದರ ಸ್ವತಃ ಕಲ್ಪನೆ ಇದೆ. ಆ ಕಲ್ಪನೆ ಮೇಲೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಇದು ಖಂಡಿತ ಮಾಡ್ತಾರೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಒಂದನೇ ಮಾಡದಿದ್ದರೆ ನಾನು ಇದರಲ್ಲಿ ನೀವು ಬರ್ಕೊಂಡು ಹೇಳಿ ಇದನ್ನು ನಾನು 100 ಅಲ್ಲ 200% ನಾನು ರಿಸೈನ್ ಮಾಡಿ ನಾನು ಮತ್ತೆ ಯಾವುದು ಪಾರ್ಟಿಯಲ್ಲಿ ಹೋಗೋದು, ರಾಜಕೀಯದಲ್ಲಿ ಹೋಗೋದಿಲ್ಲ, ಬಂದ್ ಮಾಡ್ತೇನೆ. ಜನರ ಸಲುವಾಗಿ ದುಡಿತೇನೆ. ಎಷ್ಟೋಗಳು ಕೆಲಸಗಳನ್ನು ಮಾಡಿದ್ದೇವೆ ಮತ್ತು ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಸದ್ಯಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದರಿಂದ ನಾನು ಸ್ವಲ್ಪ ಸ್ಲೋ ಡೌನ್ ಆಗಿದ್ದೇನೆ. ದೇವರ ಕೃಪಾದೃಷ್ಟಿಯಿಂದ ಏನಾದರೂ ಬಂದರೆ ಐ ವಿಲ್ ವರ್ಕ್ ಆ್ಯಸ್ ಇಟ್ ಈಸ್, ಡೋಂಟ್ ವರಿ. ಇಲ್ದಿದ್ದರೂ ನನ್ನ ಲಾಸ್ಟ್ ಇರೋ ತನಕ ನಾನು ಕೆಲಸವನ್ನು ಮಾಡ್ತೇನೆ. ಜನಸೇವೆನೇ ನನ್ನ ಮಾಡ್ತೇನೆ. ಯಾಕಂದರೆ ನಾನು ಬಾಕಿ ಎಲ್ಲದರಿಂದ ಸಂತುಷ್ಟನಿದ್ದೇನೆ. ಜನರ ಸೇವೆ ನಾನು ಒಂದು ವಿಶ್ವಾಸವನ್ನು ಕೊಟ್ಟಿದ್ದೇನೆ, ಮಾಡ್ತೇನೆ ಅಷ್ಟೇ. ಇದಿಷ್ಟು ಕಾರವಾರ ಶಾಸಕರಾಗಿಂತ ಸತೀಶ್ ಎಲ್ಲ ಹೇಳುವಂಥ ಮಾತು. ಒಟ್ಟಿನಲ್ಲಿ ಈ ನವಂಬರ್ನಲ್ಲಿ ಸ್ಪೆಷಲಿಸ್ಟಿ ಆಸ್ಪತ್ರೆಗಾಗಿ ತಾನು ಪ್ರಪೋಸಲನ್ನು ಕೊಡ್ತೇನೆ, ಮಾರ್ಚ್ ಒಳಗೆ ಅವರು ಸರ್ಕಾರ ಆ ಬೇಡಿಕೆಯನ್ನು ಈಡೇರಿಸುತ್ತೆ. ಒಂದು ವೇಳೆ ಬೇಡಿಕೆ ಇರಿಸಿದ್ದಾಗಲಿ ತಾನು ರಾಜಕೀಯ ನಿವೃತ್ತಿ ಪಡೆದುಕೊಳ್ಳುವಾಗಿ ಹೇಳಿಕೆಯನ್ನು ನೀಡಿರುತ್ತದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅಂಕೋಲ ಶಾಸಕರಾಗಿರುವಂಥ ಸತೀಶ್ ಅವರು ಇವತ್ತು ರಾಜಕೀಯ ವೈರಾಗ್ಯದ ಮಾತುಗಳನ್ನು ಆಡಿರುವಂಥದ್ದು. ಯಾಕಂತೇಳಿದ್ರೆ ಜಿಲ್ಲೆಯ ಅಭಿವೃದ್ಧಿ ಅಂದರೆ ಅವರ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲೂ ಸರ್ಕಾರವು ಕೂಡ ಕೆಲವೊಂದು ಡಿಮಾಂಡ್ಗಳನ್ನು ಅವರು ಇಟ್ಟಿದ್ದಾರೆ. ಒಂದು ವೇಳೆ ಡಿಮಾಂಡನ್ನು ಫುಲ್ಫಿಲ್ ಮಾಡದೇ ಇದ್ದಲ್ಲಿ ತಾನು ರಾಜಕೀಯ ನಿವೃತ್ತಿ ಪಡೆದುಕೊಳ್ಳುವ ಮಾತುಗಳನ್ನು ಹೇಳಿದ್ದಾರೆ. ಸ್ವತಃ ಶಾಸಕರಾದ ಸತೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಕಳೆದ ಹಲವು ಅಂದರೆ ಈ ಹಿಂದೆ ಕೂಡ ತಾವು ಕ್ಷೇತ್ರ ಶಾಸಕರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರಿ, ಈಗೂ ಕೂಡ ಮಾಡಿದ್ರಿ. ಕೆಲವೊಂದು ವಿಚಾರ ಅಂತ ಹೇಳಿದ್ರೆ ಶಿರೂರು ಗುಡ್ಡ ಕುಸಿತ ಆಗಿರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ಕೂಡ ತಮ್ಮ ಕಾರ್ಯವನ್ನು ಸರ್ಕಾರ ಮೆಚ್ಚಿದೆ. ಈಗ ಕೆಲವೊಂದು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದೆ. ಸರ್, ಯಾವ್ಯಾವ ಬೇಡಿಕೆಗಳು ಅಥವಾ ಸರ್ಕಾರದಿಂದ ಏನಾದರೂ ಸ್ಪಂದನೆ ಸಿಕ್ಕಿದೆ ಅಥವಾ ಹೇಗೆ? ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ 50 ಕೋಟಿ ನಮಗೆ ಕೆಲಸವನ್ನು ಕೊಟ್ಟಿದಾಗ ನಾನು ಹೇಳಿದೆ ಅವರಿಗೆ, ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ, ಅದಕ್ಕೆ ನಂದು 50 ಸೂಪರ್ ಸ್ಪೆಷಾಲಿಟಿದು, ಅದಕ್ಕೆ 50 ಕೋಟಿಯನ್ನು ನಾನು ಬೇಕಾದ್ರೆ ಅಲ್ಲೇ ಹಾಕ್ತೇನೆ. ಮತ್ತು ಬಾಕಿಯವರೆಲ್ಲರೂ ನಮ್ಮ MLAಗಳು ಇದಕ್ಕೆ ಸಪೋರ್ಟ್ ಮಾಡಬೇಕು. ಮತ್ತು ಅವರು 25 ಕೊಟ್ಟರೆ ಸಾಧಾರಣ 150 ಕೋಟಿ ಆಗ್ತದೆ. ನಾವು ಸ್ಟಾರ್ಟ್ ಮಾಡುವ ಅಂತ ಹೇಳಿದಾಗ ಬಾಕಿಯವರು ಸ್ವಲ್ಪ ಒಪ್ಪಲಿಲ್ಲ. ದೇಶಪಾಂಡೆ ಸಾಹೇಬರು ಇದ್ದರು, ಆಮೇಲೆ ನಮ್ಮ ಉಸ್ತುವಾರಿ ಸಚಿವರು ಇದ್ದರು. ಅವ್ರು ಹೇಳಿದ್ರು ಇಲ್ಲ ನಮ್ಮಲ್ಲಿ ಕೆಲಸಗಳಿದ್ದಾವೆ ಬಾಕಿ. ಆಮೇಲೆ ಸಿದ್ದರಾಮಯ್ಯರಿಗೆ ಹೇಳಿದೆ ನಾನು, ನೋಡಿ ನಾವು ಮಾಡೋದು ಕೆಲಸ ಯಾಕೆ, ದೇವ್ರ ಮೇಲೆ ವಿಶ್ವಾಸ ಇಟ್ಟು ಹೋದ ಸಲ ಕೊಟ್ಟಿದ್ದನ್ನು 25 ಕೋಟಿಯನ್ನು ಸಹ ನಾನು ಸಂಪೂರ್ಣವಾಗಿ ದೇವಸ್ಥಾನಕ್ಕೆ ಹಾಕಿದೆ. ಇವತ್ತು ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿದರೆ ಫೇಮಸ್. ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಇಂಪಾರ್ಟೆನ್ಸ್ ಬರಲಿಕ್ಕೆ ಅಂತ ಹೇಳಿದರೆ ಯಾವುದು, ಗೋಕರ್ಣದಲ್ಲಿ ಏನಿದೆ 5 ಭಾಗಗಳಿದ್ದಾವೆ. ರಾವಣಂದು ಆ ಟೈಮ್ನಲ್ಲಿ ಶಿವನ ಇದು ಮಾಡಿದ್ದು 5 ಭಾಗಗಳಲ್ಲಿ ಫಸ್ಟ್ ಭಾಗ ಇಲ್ಲಿದೆ, ಶೇಜೇಶ್ವರ. ಎರಡನೇದು ಮುರುಡೇಶ್ವರ, ಗುಣವಂತೇಶ್ವರ, ಮತ್ತು ಧಾರೇಶ್ವರ, ಮುರುಡೇಶ್ವರ. 5 ಗೋಕರ್ಣೇಶ್ವರ, ಮಹಾಬಲೇಶ್ವರ ಅಂತ ಅದಕ್ಕೆ. ಆದರೆ ಈ ಭಾಗ ಮಾತ್ರ ಸುಧಾರಿಸಿಲ್ಲ. ಇದಕ್ಕೂ ಸಹ ನಾನು ಈ ನಮ್ಮಲ್ಲಿ ಲಾಸ್ಟ್ ಟೈಮ್ ಕೊಟ್ಟಿದ್ದ ಎಲ್ಲೆಲ್ಲಿ ದೇವಸ್ಥಾನಗಳ ಹಣಗಳು ಬ್ಯಾಲೆನ್ಸಲ್ಲಿ ಪೇಪರ್ ವರ್ಕ್ ಆಗಿಲ್ಲಲ್ಲ, ಅದನ್ನೆಲ್ಲ 8-10 ಕೋಟಿ ಇಲ್ಲಿ ಹಾಕ್ಕೊಂಡು ಆ ದೇವಸ್ಥಾನವನ್ನು ಶಿಲಾನ್ಯಾಸ ಮಾಡಿಕೊಂಡು ಒಳ್ಳೆಯ ಒಂದು ದೇವಸ್ಥಾನವನ್ನು ಮಾಡಿ ಟೂರಿಸಮನ್ನು ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೇನೆ. 2 ಕೋಟಿ ರೂಪಾಯಿಯ ಆ ಒಂದು ಏನಿದೆ ಅಲ್ಲಿ ಒಂದು ಕೆರೆ ಇದೆ, ಆ ಕೆರೆ ಅಭಿವೃದ್ಧಿಯನ್ನು ಮಾಡ್ತೇನೆ. ಮತ್ತೊಂದು ಅಲ್ಲಿ ಮೇಲೆ ಅರಣ್ಯದಲ್ಲಿ ಒಂದು ಜಾಗ ಇದೆ ದೇವಸ್ಥಾನದ್ದು, ಅಲ್ಲಿ ಈಶ್ವರನದೊಂದು ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ ಒಂದು 2-3 ಜನರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಅದನ್ನು ನೀವು ಮಾಡಿಕೊಡಿ ಅಂತ ಹೇಳ್ಕೊಂಡು ಅದನ್ನು ಪ್ರಯತ್ನ ಪಡ್ತೇನೆ. ನನಗೇನಿಲ್ಲ, ನನಗೆ ಈ ಭಾಗದಲ್ಲಿ ಸುಧಾರಣೆ ಆಗಬೇಕು, ಹಾಸ್ಪಿಟಲ್ ಒಂದು ಆಗಬೇಕು, ಇದೊಂದು ಆಗಬೇಕು. ಮತ್ತು ದೇವಳಮಕ್ಕಿಯಿಂದ ನಮಗೆ
ಎಲ್ಲಿ ನಾವೇನು ಹೇಳ್ತೇವಲ್ಲ ರವೀಂದ್ರನಾಥ್ ಠಾಗೂರ್ ಬೀಚ್ ಅಂತ ಹೇಳ್ತೇವಲ್ಲ, ರವೀಂದ್ರನಾಥ್ ಠಾಗೂರ್ ಅವ್ರು ಬಂದಿದ್ದು ಆ ಕಣಿವೆ ನೋಡಿ ಹೇಳಿದರು. ಕಾರವಾರ ಇಸ್ ಈಕ್ವಲ್ ಟು ಕಾಶ್ಮೀರ್ ಅಂತ ಬೀಚ್ ನೋಡಿ ಅಲ್ಲ, ಆ ಕಣಿವೆ ಎಲ್ಲಿದೆ, ನಮ್ಮ ಬೇಲೂರು ಕಡೆ ಹೋಗ್ತೇವಲ್ಲ, ಬೇಲೂರು ಕಡೆಗೆ ಅಲ್ಲಿದೆ. ಅದನ್ನು ಸಹ ನಾನು ಈ ಒಂದು ಇದರೊಳಗೆ 10 ಕೋಟಿ ಹಾಕ್ತಾಯಿದ್ದೇನೆ. ಸರ್, ಈಗ ಮೆಡಿಕಲ್ 10 ಕೋಟಿ ರೂಪಾಯಿ ಹಾಕ್ತಾಯಿದ್ದೇನೆ. 20 ಕೋಟಿದು ಆಲ್ರೆಡಿ ಕೈಗಾರ ರೋಡ್ ಮಾಡ್ತಾಯಿದ್ದೇವೆ. 22 ಕೋಟಿ ಏನು ಜನರು ಹೊಂಡ ಬಿದ್ದಿದೆ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ, ಕಾಂಟ್ರಾಕ್ಟ್ ಆಗಲಿಕ್ಕೆ ಲೇಟ್ ಆಗ್ತದೆ, ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಸರ್, ಈಗ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂಥ ಹೊಸ ಕಟ್ಟಡ ಈಗ ದುಸ್ಥಿತಿಯಲ್ಲಿ ಇರುವಂಥದ್ದು, ಅಂದರೆ ಈ ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ ಮತ್ತು ಮೊನ್ನೆ ಸೀಲಿಂಗ್ ಕೂಡ ಕೆಳಗಡೆ ಕಿತ್ಕೊಂಡು ಬಿದ್ದಿದೆ. ಏನು ಸರ್ ಏನಾಗಿದೆ ಹೇಳ್ತಾನೆ, ಅಲ್ಲಿ ಸೆಂಟ್ರಲೈಸ್ ಎ ಸಿ ಇದು. ಇವ್ರು ಏನು ಮಾಡಿದ್ದಾರೆ, ಸೆಂಟ್ರಲೈಸ್ ಎ ಸಿಯಲ್ಲಿ ಈ ಮೇಲೆ ಇದೆಲ್ಲ ಸೀಲಿಂಗ್ನಲ್ಲಿ ಇದು ಹಾಕಿದ್ದಾರೆ, ಥರ್ಮಾಕೋಲ್ ಹಾಕೋದು ಬಿಟ್ಟು ಇದನ್ನು ಏನೋ ಒಂದು ಡಿಸೈನ್ ಮಾಡ್ತಿರಲ್ಲ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ POP ಮಾಡಿದ್ದಾರೆ. ಆ ಚೀಲ್ಡ್ ಆದಮೇಲೆ ಅದು POP ಏನಾಗ್ತದೆ, ಬೀಳ್ತದೆ. ಇದು ಬಿದ್ದಿದೆ, ಹೊನ ಸೀಲಿಂಗ್ ಬೀಳಿಲ್ಲ. ಅಲ್ಲ ಸರ್, ಒಂದು ವೇಳೆ ಯಾರ್ದಾದ್ರೂ ತಲೆ ಮೇಲೆ ಬಿದ್ದರೆ ಏನು ಅನಾಹುತ ಆಗ್ತಿತ್ತು ಅಂತೇಳಿ 40% ಇಶ್ಯೂ ಶುರುವಾಗಿದೆ ಅಲ್ಲಿಂದ ಈ ಹಿಂದಿನ ಸರ್ಕಾರದಲ್ಲಿ. ನಾನು ಒಂದು ಮಾತು ಹೇಳ್ತೇನೆ, ಆ ಹಾಸ್ಪಿಟ್ಲನ್ನು ಬಂದ್ ಮಾಡಿಸಿ ಈ ಹಾಸ್ಪಿಟ್ಲನ್ನು ಕಟ್ಟಬೇಕಂತ ಹೇಳ್ಕೊಂಡು ಇದನ್ನು ಮಾಡಿದ್ದೇವೆ. ಆಮೇಲೆ ಅಲ್ಲಿ 16 crores ಇದು ಶಿವಾನಂದ್ ಅವರು ಮಾಡ್ತಾಯಿದ್ದಾರೆ, ಏನೋ ಎಮರ್ಜೆನ್ಸಿ ಅದನ್ನು ಮಾಡ್ತಾಯಿದ್ದಾರೆ. ಅರ್ಥ ಆಯ್ತಲ್ಲ, ಇಲ್ಲಿ ಅದನ್ನು ಡಿಸೈನ್ ಅಪ್ರೂವಲ್ ಮಾಡಿದ್ದು ತಪ್ಪಾಗಿದೆ. ಅಂದರೆ ಅದಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಡಬಾರ್ದಿತ್ತು, ಯಾವುದಾದ್ರೂ ಇಟ್ಟರೂ ಸಹ ಅದನ್ನು ಸ್ಕ್ರೀನ್ ಟ್ಯಾಪ್ ಇಡಬೇಕಿತ್ತು. ಅದನ್ನು ಚೇಂಜ್ ಮಾಡಲಿಕ್ಕೆ ಹೇಳಿದ್ದೇವೆ. ಅರ್ಥ ಆಯ್ತಲ್ಲ, ತಪ್ಪಾಗಿದೆ. PVC ಇದು ಮಾಡಬೇಕು, ಸೀಲಿಂಗ್ ಮಾಡಬೇಕು ಅಷ್ಟೇ. ಸರ್, ಈಗ ಮಾರ್ಚ್ವರೆಗೆ ಒಂದು ಗಡುವು ಕೊಟ್ಟಿದ್ದೆ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಳ್ಳುವಂಥ ಮಾತುಗಳನ್ನು. ಗಡುವನ್ನು ಕೊಡಲಿಲ್ಲ. ನಾನು ನಿಮ್ಗೆ ಹೇಳ್ತೇನೆ, ನನ್ನ ಆರೋಗ್ಯನೂ ಸರಿ ಇಲ್ಲ. ನನ್ನ ಮನಸ್ಸಿಗೇನಿದೆ, ಇಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನು ಜಿಲ್ಲೆಯಿಂದ ಈ ಕೂಗುಗಳು ಬರ್ತಾ ಇದ್ದಾವೆ. ಸಿದ್ದರಾಮಯ್ಯನವರು ಅವರ ಪ್ರಣಾಳಿಕೆಯಲ್ಲೂ ನಾವು ಹೇಳಿದ್ದೇವೆ. ನಮ್ಮ DK ಶಿವಕುಮಾರ್ ಅವರು ಎಲ್ಲಿ ಮನ್ಕಿ ಗ್ರೌಂಡ್ನಲ್ಲೂ ಹೇಳಿದ್ದಾರೆ ಮಾಡ್ತೀವಿ ಅಂತ ಹೇಳ್ಕೊಂಡು. ಅದನ್ನು ಆಗಬೇಕು. ಅದನ್ನು ನಾನು ಮೊನ್ನೆ ಕೇಳಿದಾಗ ಅವರು ನವಂಬರ್ನಲ್ಲಿ ತೊಗೊಂಡ್ಬರ್ರಿ ಪ್ರಪೋಸಲ್, ಮಾರ್ಚಿಗೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾನು ಜನರಿಗೆ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಒಂದನೇ ಮದುವೆ ಆಗದಿದ್ದರೆ ಮತ್ತು ನಾನಿದ್ದು ಫಾಯ್ದೆ ಇಲ್ಲ, ನನ್ನ ತಪ್ಪಾಗ್ತದೆ. ರಿಟೈರ್ಮೆಂಟ್ 100% ಐ ಹ್ಯಾವ್ ಟು ಟೇಕ್. ಯಾಕಂತ ಹೇಳಿದ್ರೆ ಜನರಿಗೆ ನನಗೆ ಗೊತ್ತುಂಟು ಹಾಸ್ಪಿಟಲ್ ಅಂದರೆ ಏನು, ಅದರ ವ್ಯಾಲ್ಯೂ ಏನಂತ ನಂಗೆ ಸ್ವತಃ ಅನುಭವ ಇದೆ. ನಾವು ಎಷ್ಟೋ ಜನರಿಗೆ ಪಣಜಿ ಕಳಿಸ್ತೇವೆ, ಎಷ್ಟೋ ಜನರಿಗೆ ನಾವು ಮಣಿಪಾಲ್ ಕಳಿಸ್ತೇವೆ, ಮಂಗಳೂರು ಕಳಿಸ್ತೇವೆ, ಹುಬ್ಬಳ್ಳಿ ಕಳಿಸ್ತೇವೆ. ನಾವು ಸ್ವತಃ ದಿಲ್ಲಿ ಹೋಗ್ತಾ ಇದ್ದೇನೆ. ಅರ್ಥ ಆಯ್ತು ನಿಮ್ಗೆ ಹೇಳಿದ್ದು. ಇಲ್ಲಿ ಆ ಒಂದು ಜರೂರತಿ ಇದೆ, ಅದರ ಸ್ವತಃ ಕಲ್ಪನೆ ಇದೆ. ಆ ಕಲ್ಪನೆ ಮೇಲೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಇದು ಖಂಡಿತ ಮಾಡ್ತಾರೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಒಂದನೇ ಮಾಡದಿದ್ದರೆ ನಾನು ಇದರಲ್ಲಿ ನೀವು ಬರ್ಕೊಂಡು ಹೇಳಿ ಇದನ್ನು ನಾನು 100 ಅಲ್ಲ 200% ನಾನು ರಿಸೈನ್ ಮಾಡಿ ನಾನು ಮತ್ತು ಯಾವುದು ಪಾರ್ಟಿಯಲ್ಲಿ ಹೋಗೋದು, ರಾಜಕೀಯದಲ್ಲಿ ಹೋಗೋದಿಲ್ಲ, ಬಂದ್ ಮಾಡ್ತೇನೆ. ಜನರ ಸಲುವಾಗಿ ದುಡಿತೇನೆ. ಎಷ್ಟೋಗಳು ಕೆಲಸಗಳನ್ನು ಮಾಡಿದ್ದೇವೆ ಮತ್ತು ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಸದ್ಯಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದರಿಂದ ನಾನು ಸ್ವಲ್ಪ ಸ್ಲೋ ಡೌನ್ ಆಗಿದ್ದೇನೆ. ದೇವರ ಕೃಪಾದೃಷ್ಟಿಯಿಂದ ಏನಾದರೂ ಬಂದರೆ ಐ ವಿಲ್ ವರ್ಕ್ ಆ್ಯಸ್ ಇಟ್ ಈಸ್, ಡೋಂಟ್ ವರಿ. ಇಲ್ದಿದ್ರೂ ನನ್ನ ಲಾಸ್ಟ್ ಇರೋ ತನಕ ನಾನು ಕೆಲಸವನ್ನು ಮಾಡ್ತೇನೆ. ಜನಸೇವೆನೇ ನನ್ನ ಮಾಡ್ತೇನೆ. ಯಾಕಂದರೆ ನಾನು ಬಾಕಿ ಎಲ್ಲದರಿಂದ ಸಂತುಷ್ಟನಿದ್ದೇನೆ. ಜನರ ಸೇವೆ ನಾನು ಒಂದು ವಿಶ್ವಾಸವನ್ನು ಕೊಟ್ಟಿದ್ದೇನೆ, ಮಾಡ್ತೇನೆ ಅಷ್ಟೇ. ಇದಿಷ್ಟು ಕಾರವಾರ ಶಾಸಕರಾಗಿಂತ ಸತೀಶ್ ಅಲ್ಲಿ ಹೇಳುವಂಥ ಮಾತು. ಒಟ್ಟಿನಲ್ಲಿ ಈ ನವಂಬರ್ನಲ್ಲಿ ಸ್ಪೆಷಲಿಸ್ಟಿ ಆಸ್ಪತ್ರೆಗಾಗಿ ತಾನು ಪ್ರಪೋಸಲನ್ನು ಕೊಡ್ತೇನೆ, ಮಾರ್ಚ್ ಒಳಗೆ ಅವರು ಸರ್ಕಾರ ಆ ಬೇಡಿಕೆಯನ್ನು ಈಡೇರಿಸಿದೆ. ಒಂದು ವೇಳೆ ಬೇಡಿಕೆ ಇರಿಸಿದ್ದಾಗಲಿ ತಾನು ರಾಜಕೀಯ ನಿವೃತ್ತಿ ಪಡೆದುಕೊಳ್ಳುವಾಗಿ ಹೇಳಿಕೆಯನ್ನು ನೀಡಿರುತ್ತದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.